ಸ್ವಲ್ಪ ದಿನಗಳ ಕಾಲ ತಣ್ಣಗಾದಂತೆ ಕಾಣಿಸ್ತಾ ಇದ್ದಂಥ ಬಿಜೆಪಿ ಬಂಡಾಯದ ಬೇಗೆ ಮತ್ತೊಮ್ಮೆ ಸ್ಫೋಟಗೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತೆ ಆಕ್ಟಿವ್ ಆಗಿದೆ. ಅಂದ್ರೆ ಬಿಜೆಪಿಯ ರೆಬಲ್ಸ್ ಆಕ್ಟಿವ್ ಆಗಿದ್ದಾರೆ. ದೇಗುಲದಲ್ಲಿ ಲಕ್ಷ್ಮೀದೇವಿ ದರ್ಶನ ಪಡೆದಿದ್ದಾರೆ ನಾಯಕರು. ದರ್ಶನದ ಬಳಿಕ ರಮೇಶ್ ಜಾರಕಿಹೊಳಿ ಕಚೇರಿಯಲ್ಲಿ ಸಭೆ ನಡೆಸಲಾಗಿದೆ. ಪ್ರತ್ಯೇಕವಾಗಿ ಸಭೆ ಮಾಡಿ ಕೆಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಮಾಡುವ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ. ಯತ್ನಾಳ್ ಅವರನ್ನ ಪಕ್ಷಕ್ಕೆ ಕರೆತರುವಂತ ರೀತಿಯ ಚರ್ಚೆಯೂ ಆಗಿದೆ. ಜಾತ್ರೆಯ ಬಳಿಕ ಮತ್ತೊಮ್ಮೆ ಸಭೆ ಮಾಡೋಣ ಅಂತೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಹೇಳಿ ಕೇಳಿ ಆಗಾಗ ಸ್ಫೋಟಗೊಳ್ಳುವ, ಆಗಾಗ ಸಭೆ ನಡೆಸುವ, ವಿಜಯೇಂದ್ರ ಮತ್ತು ಯಡಿಯೂರಪ್ಪ ನಿಲುವನ್ನು ವಿರೋಧಿಸುವ ಬಣ, ಒಂದು ವಿರೋಧಿ ಬಣವನ್ನು ಹೊಂದಲಾಗಿದೆ. ಆ ವಿರೋಧಿ ಬಣ ಈಗಲೂ ಕೂಡ ಆಕ್ಟಿವ್ ಆಗಿದೆ. ನೋಡ್ತಾ ಇದ್ದೀರಿ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ರಾಯಚೂರಿನ ಮಾಜಿ ಸಂಸದ BV ನಾಯಕ್ ಇದ್ದಾರೆ, ಶ್ರೀಮಂತ್ ಪಾಟೀಲ್ ಇದ್ದಾರೆ. ಹೀಗೆ ಒಂದು ದೊಡ್ಡ ಪಡೆಯೇ ಇದೆ. ಗೋಕಾಕ್ನಲ್ಲಿ ಲಕ್ಷ್ಮೀ ಜಾತ್ರೋತ್ಸವ ನಡೀತಾ ಇದೆ. ಈ ಸಂದರ್ಭದಲ್ಲಿ ಭಾಗವಹಿಸಿದ್ದು ನಿಜ. ಆದರೆ ಅದರ ಜೊತೆಗೂ ಕೂಡ ಕೆಲವಷ್ಟು ಪಕ್ಷದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮೊದಲಿನಿಂದಲೂ ಮಾತನಾಡಿರುವಂಥ ವಿಚಾರಗಳೇನಿದ್ವು ಅದಕ್ಕೆ ಮತ್ತಷ್ಟು ಮರುಜೀವ ಬಂದಂಗೆ ಕಾಣಿಸ್ತಾ ಇದೆ. BP ಹರೀಶ್ ಇದ್ದಾರೆ, ಮಹೇಶ್ ಕುಮಟಳ್ಳಿ ಇದ್ದಾರೆ. ಹೀಗೆ ಅನೇಕ ಬಂಡಾಯ ಗುಂಪಿನಲ್ಲಿ ಕಾಣಿಸಿಕೊಂಡಿರುವಂಥ ಬಹುತೇಕರಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಮತ್ತೊಮ್ಮೆ ವಾಪಸ್ ಕರೆತರುವಂಥ ಪ್ರಯತ್ನದಲ್ಲಿ ನಿರತರಾಗಿದ್ದಾರೆ. ಬಂಡಾಯದ ನಾಯಕರು, ಬಿಜೆಪಿಯ ಬಂಡಾಯದ ನಾಯಕರು ಬಂಡಾಯವನ್ನು ಶಮನ ಮಾಡಿಲ್ಲ ಅನ್ನೋದು ಇಲ್ಲಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಿಜಯೇಂದ್ರ ಬದಲಾವಣೆಗೆ ಆಗ್ರಹ ಮಾಡಿದಂಥ ಈ ಬಂಡಾಯದ ತಂಡ ಈಗಲೂ ಕೂಡ ಅದಕ್ಕೆ ನಿಷ್ಠರಾಗಿದ್ದೇವೆ ಎನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಬದಲಾವಣೆ ಆಗಬೇಕು, ಬಿಜೆಪಿ ಪಕ್ಷ ಉಳಿಬೇಕು. ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿರಂತರ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯ ನಂತರದಲ್ಲಿ ಕೆಲ ಕಾಲ ತಮ್ಮ ಚಟುವಟಿಕೆಗಳನ್ನು, ಸಭೆಗಳನ್ನು ಮೊಟಕುಗೊಳಿಸಲಾಗಿತ್ತು. ಅಲ್ಲಿಗೆ ಬಿಜೆಪಿ ಅಂದುಕೊಂಡಿತ್ತು ಈ ಬಂಡಾಯದ ಬೇಗೆ ಶಮನ ಆಗಿದೆ ಅಂತ ಹೇಳಿ. ಈಗ ಸದ್ಯಕ್ಕೆ ಶಮನ ಆದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೊಮ್ಮೆ ಬಂಡಾಯದ ಈ ಪಡೆ ಒಟ್ಟುಗೂಡಿ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮತ್ತೊಂದು ಸುತ್ತಿಗೆ ಅಣಿಯಾಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವು ಗೋಕಾಕಿನ ಲಕ್ಷ್ಮೀ ಜಾತ್ರೆಗೆ ಬಂದಿದ್ದೀವಿ. ನಾವು ಉಳಿದಿರ್ತಕ್ಕಂಥ ರಾಜಕಾರಣವನ್ನು ಈಗಾಗಲೇ ಒಂದು ಹಂತದಲ್ಲಿ ಮಾತಾಡಿದ್ದೀವಿ. ಹಾಗಾಗಿ ಜಾತ್ರೆ ಮುಗಿಸ್ಬಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ವಿಲ್ ಗಿವ್ ಎ ಜಾತ್ರೆ ಗೋಕಾಕ್ ಲಕ್ಷ್ಮೀ ಜಾತ್ರೆ ಆಶೀರ್ವಾದ ತಗೊಂಬಿಟ್ಟು ಹೇಳ್ತೀವಿ. ನಾವು ಗೋಕಾಕಿನ ಲಕ್ಷ್ಮೀ ಜಾತ್ರೆಗೆ ಬಂದಿದ್ದೀವಿ. ನಾವು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಗೋಕಾಕಿನ ಲಕ್ಷ್ಮೀ ಜಾತ್ರೆಗೆ ಅವರು ಬಂದಿದ್ದಾರೆ, ಆದರೆ ಬಿಜೆಪಿಯ ಬಂಡಾಯದ ಜಾತ್ರೆ ಮಾತ್ರ ಮುಂದಿದೆ ಎನ್ನುವ ಸೂಚನೆಯನ್ನು ಕೊಟ್ಟು ಕೂಡ ಹೇಳಿದ್ದಾರೆ. ಹಾಗಾದರೆ ಯಡಿಯೂರಪ್ಪ ಜೊತೆಗೆ ವಿಜಯೇಂದ್ರ ನಾಯಕತ್ವದ ವಿರೋಧಿ ಪಡೆ ಏನಿದೆ ಅದು ಕಾಣಿಸ್ಕೊಂಡಿದೆ. ಅಂದರೆ ಬಂಡಾಯ ಇಲ್ಲಿವರೆಗೂ ಶಮನ ಆಗಿಲ್ಲ ಅಂತ ಸ್ಪಷ್ಟವಾಗಿ ಸಂದೇಶ ಕೊಟ್ಟಂಗೆ ಕಾಣಿಸ್ತಾ ಇದೆ ಗೋಕಾಕಿನ ನೆಲದಿಂದ. ದಸರಾ ಖಂಡಿತವಾಗೂ BJPಯಲ್ಲಿ ಬಂಡಾಯದ ಏನಿದೆ ಅದು BJPಯಲ್ಲಿ ಇರ್ತಕ್ಕಂಥದ್ದು. ರೆಬಲ್ಸ್ ನಾಯಕರಂತೆ ಗುರುತಿಸಿಕೊಂಡಂಥ ಏನು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ ಶಾಸಕ ಹರೀಶ್, ಅರವಿಂದ್ ಲಿಂಬಾವಳಿ ಮತ್ತು ಕುಮಾರ್ ಬಂಗಾರಪ್ಪ
ಇವರೆಲ್ಲರೂ ಕೂಡ ಒಂದು ರೆಬಲ್ಸ್ ಗ್ರೂಪ್ನಲ್ಲಿ ಗುರುತಿಸ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಏನು ಈ ಒಂದು ನಾಯಕರು ಬೆಳಗಾವಿಗೆ ಬಂದಿದ್ದಾರೆ. ಬೆಳಗಾವಿ ಏನು ಖಾಸಗಿ ಹೋಟೆಲ್ನಲ್ಲಿ ಒಂದು ವಾಸ್ತವ್ಯ ಹೂಡಿದ್ರು. ಬೆಳಗ್ಗೆ ಇವತ್ತು ಗೋಕಾಕ್ಗೆ ಪ್ರವಾಸ ಬೆಳೆಸಿದ್ರು. ಗೋಕಾಕ್ನ ಮಹಾಲಕ್ಷ್ಮೀ ದೇವಿ ಜಾತ್ರೆಗೆ ಅಲ್ಲಿ ಭಾಗವಹಿಸಿದ್ದಾರೆ. ದೇವಿಯ ದರ್ಶನ ಕೂಡ ಪಡೆದುಕೊಂಡಿದ್ದಾರೆ. ಸ್ವತಃ ರಮೇಶ್ ಜಾರಕಿಹೊಳಿ ಇವರನ್ನು ಏನು ಸ್ವಾಗತ ಮಾಡಿಕೊಂಡು ಆ ಒಂದು ದೇವಿಯ ದರ್ಶನವನ್ನು ಮಾಡಿಸಿರ್ತಕ್ಕಂಥದ್ದು. ಯಾಕಂದರೆ 10 ವರ್ಷದ ಬಳಿಕ ಗೋಕಾಕ್ ಮಹಾಲಕ್ಷ್ಮಿಯ ಒಂದು ಜಾತ್ರೆ ನಡೀತಾ ಇದೆ. ದಸರಾತ್ ಇದು ಭಂಡಾರದ ಜಾತ್ರೆ ಅಂತ ಹೇಳಲಾಗುತ್ತೆ. ಇಲ್ಲಿ ಬೇಡಿಕೊಂಡಂಥ ಎಲ್ಲ ಇಷ್ಟಾರ್ಥಗಳನ್ನ ಈಡೇರಿಸ್ತಾಳೆ ಅನ್ನೋಂಥ ಮಹಾಲಕ್ಷ್ಮಿ. ಆ ಒಂದು ಕಾರಣಕ್ಕಾಗಿ ರಮೇಶ್ ಜಾರಕಿಹೊಳಿ ಜೊತೆ ಏನು ಅವ್ರ ಜೊತೆ ಗುರುತಿಸ್ಕೊಂಡಂಥ ನಾಯಕರು ಏನಿದ್ದಾರೆ BJP ನಾಯಕರು ಈಗ ಬೆಳಗಾವಿಗೆ ಬಂದಿರತಕ್ಕಂಥದ್ದು. ಅದಾದ ಬಳಿಕ ಒಂದಿಷ್ಟು ರಮೇಶ್ ಜಾರಕಿಹೊಳಿ ಮನೆಯಲ್ಲಿ ಏನು ಖಾಸಗಿಯಾಗಿ ಒಂದು ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನು BJP ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರ ಸೇರಿದಂತೆ ಯತ್ನಾಳ್ ಅವರನ್ನು ವಾಪಸ್ ತಮ್ಮ BJP ಕರ್ಕೊಂಡ್ಬರುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆಗಳು ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ಥಳೀಯವಾಗಿ ಮಾಜಿ ಶಾಸಕರಾದಂಥ ಮಹೇಶ್ ಕುಮಟಳ್ಳಿ ಮತ್ತು ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ ಕೂಡ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲೇ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರ ಆರಂಭದಲ್ಲಿ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ಮಾತನಾಡ್ತಿದ್ರು. ವಿಜಯೇಂದ್ರ ಅವರ ಏನು ಪ್ರಮುಖವಾಗಿ ಯತ್ನಾಳ್ ಉಚ್ಚಾಟನೆ ಬಳಿಕ ಈ ಒಂದು ತಂಡ ಏನಿದೆ ಬಹಿರಂಗ ಹೇಳಿಕೆಗಳು ಬಂದಾಗಿದ್ವು. ಈಗಷ್ಟೇ ಏನು ನೂತನ ರಾಜ್ಯಾಧ್ಯಕ್ಷರ ನೇಮಕದ ಏನು ಚರ್ಚೆ ಕೂಡ BJP ಪಾಳ್ಯದಲ್ಲಿ ನಡೀತಾ ಇದೆ. ಈಗ ವಿಜಯೇಂದ್ರ ಅವರೇ ಮುಂದುವರಿತಾರಾ ಅಥವಾ ಬದಲಾವಣೆ ಆಗ್ತಾರ ಅನ್ನೋಂಥ ಕುತೂಹಲ ಕೂಡ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಅಖಾಡಕ್ಕೆ ಯಡಿಯೂರಪ್ಪನ ಕೂಡ ಧುಮುಕಿರ್ತಕ್ಕಂಥದ್ದು, ಭಿನ್ನರ ಒಂದು ಏನು ಅಸಮಾಧಾನ ಕೂಡ ಶಮನಗೊಳಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಸುಳ್ಳಲ್ಲ. ಅಷ್ಟೇ ಅಲ್ಲದೆ ರಮೇಶ್ ಜಾರಕಿಹೊಳಿ ಅವರಿಗೆ ಯಡಿಯೂರಪ್ಪನವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಯಾಕಂದರೆ ಯಡಿಯೂರಪ್ಪನವರೇ ನಮ್ಮ ನಾಯಕರು ಅನ್ನೋಂಥ ಮಾತನ್ನು ಕೂಡ ಏನು ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸಿದಾಗಲೂ ಕೂಡ ರಮೇಶ್ ಜಾರಕಿಹೊಳಿ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ರು. ಅದೇ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಯತ್ನಾಳ್ ಅವರು ನೇರವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು. ಈಗ ಏನು ಈ ಒಂದು ರೆಬಲ್ ನಾಯಕರ ಬೆಳಗಾವಿ ಪ್ರವಾಸ, ಗೋಕಾಕ್ನಲ್ಲಿ ಲಕ್ಷ್ಮೀದೇವಿ ದರ್ಶನ ಪಡೆದು ಈಗ ಏನು ಆಂತರಿಕವಾಗಿ ಏನು ಸಭೆ ನಡೆಸಿ ಚರ್ಚೆ ನಡೆಸಿದ್ದಾರೆ. ಈ ಯಾವೆಲ್ಲ ವಿಚಾರಗಳನ್ನು ಇಲ್ಲಿ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಏನಾದರೂ ಸದ್ಯದಲ್ಲೇ ಏನಾದರೂ ಮತ್ತೆ ರೆಬಲ್ಸ್ಗಳು ಬೆಂಗಳೂರು ಅಥವಾ ಬೇರೆ ಕಡೆ ಏನಾದರೂ ಸಭೆ ಸೇರ್ತಾ ಇದ್ದಾರಾ, ಮತ್ತೇನಾದರೂ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರಾ, ಅಥವಾ ಪಕ್ಷದ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ವರಿಷ್ಠ ನಾಯಕರಾಗಿರ್ಬೋದು ಅಥವಾ ಕೇಂದ್ರ ಮಟ್ಟದಲ್ಲಿರ್ತಕ್ಕಂಥ ವರಿಷ್ಠ ನಾಯಕರಾಗಿರ್ಬೋದು ಅವರನ್ನು ಭೇಟಿ ಆಗ್ತಾರ ಅನ್ನೋಂಥದ್ದು ಭಾಳ ಕುತೂಹಲ ಕೇಳಿಸಿದೆ ದಶರಥ್. ಆದರೆ ಎಲ್ಲೇ ಒಂದು ಕಡೆ ರೆಬಲ್ಸ್ ನಾಯಕರ ಆ ಒಂದು ಏನು ಹಠ ಏನಿದೆ, BJP ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಲೇಬೇಕು ಅನ್ನೋಂಥ ಹಠವನ್ನು ಇಟ್ಕೊಂಡು ಏನು ಅನೇಕ ಒಂದು ಹೋರಾಟವನ್ನು ಮಾಡಿದರು. ದೆಹಲಿ ಮಟ್ಟದಲ್ಲಿ ಕೂಡ ಹೋಗಿ ಅದನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಎಲ್ಲಿಯೂ ಕೂಡ ಬಹಿರಂಗವಾಗಿ ಹೇಳ್ತಾ ಇಲ್ಲ, ಆದರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರಲ್ಲ ದಶರಥ್, ಆ ರೀತಿಯ ವರ್ತನೆ ಈಗ ರೆಬಲ್ಸ್ ನಾಯಕರು ಕಂಡು ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಶ್ರೀಧರ್.